ಎಷ್ಟು ಸಾಫ್ಟಾಗಿ ಹಾಲ್ಬಾಯಿ ರೆಡಿಯಾಗಿದೆ. ನೀವು ನೋಡ್ಬೋದು, ತುಂಬ ಸೂಪರ್ ಆಗಿರುತ್ತೆ. ತುಪ್ಪ ಹಾಕ್ಕೊಂಡು ಕೂಡ ಟೇಸ್ಟ್ ಮಾಡ್ಬೋದು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಎಲ್ಲರನ್ನ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಇವತ್ತು ನಾವು ಅದ್ಭುತವಾದ ಒಂದು ರಾಗಿ ಹಾಲ್ಬಾಯಿ ಅಂತಾರೆ, ರಾಗಿ ಮಣ್ಣಿ, ರಾಗಿ ಕೇಲ್ಸ, ನಮ್ಮ ಭಾಷೆಯಲ್ಲಿ ಮಂಜುಬುಟ್ಟು ಅಂತ ಹೇಳ್ತೀವಿ. ನಾವು ಅಕ್ಕಿಯಿಂದೆಲ್ಲ ಮಾಡ್ಕೊಳ್ತೀವಿ. ನಾನಿಲ್ಲಿ ಅರ್ಧ kg ರಾಗಿನ ಚೆನ್ನಾಗಿ 4 ರಿಂದ 5 ಬಾರಿ ತೊಳೆದು 8 ಅವರು ನೆನೆಸ್ಕೊಂಡಿದ್ದೀನಿ. ಈ ರೀತಿಯ ಕೆಂಪು ಕಲರ್ ರಾಗಿಯನ್ನೇ ಆಯ್ಕೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಇನ್ನೊಂದು 2 ಬಾರಿ ತೊಳ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಹಾಲು ತಗೊಳ್ಳೋಣ. ಇಲ್ಲಿ ನಾನು 1 ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಏಲಕ್ಕಿನ ಕೂಡ ರುಬ್ಬುವಾಗನೇ ಸೇರಿಸ್ಕೊಂಡು ರಾಗಿ ಜೊತೆಯಲ್ಲೇ ಕಾಯಿ ಕೂಡ ಹಾಕಿ ರುಬ್ಕೊಳ್ಳೋಣ. ಸಪ್ರೇಟ್ ಏನು ರುಬ್ಕೊಳ್ಳುವ ನೆಸೆಸಿಟಿ ಇಲ್ಲ. 2 ನೀಟಾಗಿ ಹಾಕ್ಕೊಂಡು ಹಾಲು ತಗೊಂಡ್ರೆ ಆಯಿತು. ನೈಸಾಗಿ ರುಬ್ಕೊಳ್ಬೇಕು. ಅಳತೆಯಲ್ಲಿ ಹೇಳೋದಾದರೆ 1 ಕಪ್ ರಾಗಿಗೆ 3 ಕಪ್ ನೀರಾದರೂ ಹಾಕ್ಕೊಳ್ಬೋದು. ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ನೈಸಾಗಿ ರುಬ್ಕೊಂಡಿದ್ದಾಗಿದೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರ ಮೇಲೆ ಸ್ಟ್ರೈನರ್ ಇಟ್ಕೊಂಡು ಬಿಳಿ ಬಟ್ಟೆ, ಕಾಟನ್ ಬಟ್ಟೆನ ಹಾಕೊಳ್ಳೋಣ. ಅದರ ಮೇಲೆ ರುಬ್ಬಿದ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ಹಿಂಡಿ ಹಾಲು ತಗೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ. ರಾಗಿ ಹಾಲ್ಬಾಯಿ ಅಂತೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಆಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಹಿಂಡಿ ಹಾಲು ತಗೊಳ್ಬೇಕು. ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3 ಬಾರಿ ಇದೇ ಥರ ಹಾಲು ತಗೊಳ್ಳೋಣ. ನಾವು ರಾಗಿ ಹಾಲ್ಬಾಯಿ ಮಾಡಲು ಸ್ವಲ್ಪ ದಪ್ಪ ಮತ್ತು ಅಗಾಲ ತಳದ ಪಾತ್ರೆನೇ ತಗೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ. ನಾನಿಲ್ಲಿ ಹಾಲು ತೆಗೆದಿಟ್ಕೊಂಡಿದ್ದನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1.5 ಲೀಟರಷ್ಟು ಹಾಲು ತಗೊಂಡಿದ್ದೀನಿ ನಾನು. ಇಲ್ಲಿ ಒಂದು 400 ಗ್ರಾಮಷ್ಟು ಆರ್ಗ್ಯಾನಿಕ್ ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಜಾಸ್ತಿ ಸ್ವೀಟ್ ಇದ್ದರೆ ಹಾಲ್ಬಾಯಿ ಅಷ್ಟು ಚೆನ್ನಾಗಾಗಲ್ಲ, ಇದು ಸರಿ ಹೋಗುತ್ತೆ. ನೀಟಾಗಿ ಇಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಲೆ ಮೇಲೆ ಇಟ್ಟ ಮೇಲೆ ಹಾಲ್ಬಾಯಿ ನಿಧಾನ ಉರಿಯಲ್ಲಿ ಒಂದು 10 ನಿಮಿಷದವರೆಗೆ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಯಾಕೆ ಅಂತ ಹೇಳಿದರೆ ಬೇಗ ಗಂಟಾಗುತ್ತೆ, ಇಲ್ಲ ತಳ ಹತ್ತುವ ಚಾನ್ಸಸ್ ಇದೆ. ಹಾಗಾಗಿ ನೀವು ಮಾಮೂಲಿ ಬೆಲ್ಲನ ಯೂಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬೆಲ್ಲನ ಕರಗಿಸಿ ಸೋದಿಸ್ಕೊಂಡು ಹಾಕ್ಕೊಳ್ಳಿ. ಆರ್ಗ್ಯಾನಿಕ್ ಬೆಲ್ಲ ಆದರೆ ಸೋದಿಸ್ಕೊಳ್ಳುವ ನೆಸೆಸಿಟಿ ಇಲ್ಲ. ರಾಗಿ ಹಾಲನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ಮೇಲೆ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆಂದ ಕೈ ಬಿಡದೆ ಮಿಕ್ಸ್ ಮಾಡಿಕೊಳ್ಳೋಣ. ತುಪ್ಪ ಹಾಕದಿದ್ರೂ ಆಗುತ್ತೆ. ಮಧ್ಯೆ ಮಧ್ಯೆ ಒಂದು 2 ಚಮಚ ತುಪ್ಪ ಹಾಕೊಂಡ್ರೆ ಒಳ್ಳೆ ಶೈನಿಂಗ್ ಇರುತ್ತೆ ನಮ್ಮ ಹಾಲ್ಬಾಯಿ. ರಾಗಿ ಹಾಲನ್ನು ಒಲೆ ಮೇಲೆ ಇಟ್ಟು ಒಂದು 15 ನಿಮಿಷ ಆದ ಮೇಲೆ ಈ ರೀತಿಯಲ್ಲಿ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮಧ್ಯಮ ಉರಿ ಇಟ್ಕೊಳ್ಬೇಕು. ನಮ್ಮ ಹಾಲ್ಬಾಯಿ ಈ ಹದದಲ್ಲಿ ಗಟ್ಟಿಯಾಗುವಾಗ 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಒಮ್ಮೆಗೆ ಸೇರಿಸ್ಕೊಳ್ಳೋದು ಬೇಡ. ಒಂದೊಂದೇ ಸ್ಪೂನ್ ಹಾಕಿ ಅಬ್ಸರ್ವ್ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಂಡ್ರೆ ಆಯಿತು. ಚೆಂದ ಮಿಕ್ಸ್ ಮಾಡಬೇಕು, ಕೈ ಬಿಡದೆ ತಿರುಗಿಸ್ಕೊಳ್ಬೇಕು. ಇನ್ನೊಂದು ಬ್ಯಾಚ್ ತುಪ್ಪ ಕೂಡ ಸೇರಿಸ್ಕೊಳ್ಳೋಣ.
ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಹಾಲುಬಾಯಿ ಚೆನ್ನಾಗಿ ಹೊಳಿತಾ ಇರುತ್ತೆ ತುಪ್ಪ ಹಾಕಿದರೆ. ಇನ್ನೊಂದು ಬ್ಯಾಚ್ ತುಪ್ಪ ಕೂಡ ಸೇರಿಸ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಹಾಲುಬಾಯಿ ಚೆನ್ನಾಗಿ ಹೊಳಿತಾ ಇರುತ್ತೆ ತುಪ್ಪ ಹಾಕಿದರೆ. ನೀವು ರಾಗಿ ಹಾಲುಬಾಯಿನ ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಹದ ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂದರೆ ನೋಡಿ, ಈ ಥರ ತೆಗೆದಾಗ ಲೇಯರ್ ಲೇಯರ್ ಆಗಿ ಬೀಳ್ತಾ ಇರಬೇಕು. ಇದು ಕರೆಕ್ಟಾದ ಹದ. ಇವಾಗ ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳೋಣ. ನಾವು ಇದನ್ನು ನಮ್ಮ ಊರಲ್ಲೆಲ್ಲ ನೈಟ್ ಮಾಡಿ ಇಬ್ಬನಿ ಬೀಳುತ್ತಲ್ಲ ಆ ಪ್ಲೇಸಲ್ಲಿ ಇಟ್ಟಿರ್ತೀವಿ. ಬೆಳಿಗ್ಗೆ ನಾವು ಇದನ್ನು ಕಟ್ ಮಾಡಿಕೊಂಡು ತಿನ್ನುವಂಥದ್ದು. ನಾವು ಜಾಸ್ತಿ ಅಕ್ಕಿ ಹಾಲುಬಾಯಿ ಮಾಡ್ತೀವಿ. ನಾವು ಅದಕ್ಕೋಸ್ಕರನೇ ಮಂಜು ಪುಟ್ಟು ಅಂತ ಹೇಳೋದು. ನಾವು ಇಬ್ಬನಿಗೆ ನಮ್ಮ ಭಾಷೆಯಲ್ಲಿ ಮಂಜು ಅಂತ ಕರಿತೀವಿ. ಸೊ ಮಂಜು ಪುಟ್ಟು ನೈಟ್ ಮಾಡಿಟ್ಟು ಬೆಳಿಗ್ಗೆ ತಿನ್ನುವಂಥದ್ದು ತುಂಬ ಸೂಪರಾಗಿರುತ್ತೆ ನಮ್ಮ ಊರಿನ ವೆದರಿಗೆ. ನೀವು ನಿಮ್ಮ ಊರಲ್ಲಿ ಇದನ್ನು ಏನಂತ ಕರಿತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಕರೆಕ್ಟಾದ ಹದ. ಇವಾಗ ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳೋಣ. ಅಗಲವಾದ ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಹಾಲುಬಾಯಿ ಹಿಟ್ಟನ್ನು ಹಾಕೊಳ್ಳೋಣ. ತಟ್ಟೆಗೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಕಟ್ ಮಾಡಿಕೊಳ್ಳುವಂಥದ್ದು. ತುಂಬ ಚೆನ್ನಾಗಾಗುತ್ತೆ. ಎಷ್ಟೇ ನಾವು ಬೇಕರಿಯಿಂದ ತಿಂಡಿ ತೊಗೊಂಡು ಬಂದು ತಿಂದರೆ ನಮ್ಮ ಸಾಂಪ್ರದಾಯಿಕವಾದ ತಿಂಡಿ ಥರ ಅನಿಸೋದೇ ಇಲ್ಲ. ಈ ಥರದ ತಿಂಡಿಗಳನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನು ಯಾವಾಗಲೂ ನೈಟ್ ಮಾಡಿಟ್ಟು ಬೆಳಿಗ್ಗೆನೆ ಕಟ್ ಮಾಡಿಕೊಂಡು ತಿನ್ನುವಂಥದ್ದು. ತಣ್ಣಗಾಗಲಿ. ನಮ್ಮ ರಾಗಿ ಹಾಲುಬಾಯಿ ತಣ್ಣಗಾಗಿದೆ. ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡಿಕೊಳ್ಳೋಣ. ಎಷ್ಟು ಸಾಫ್ಟಾಗಿ ಹಾಲುಬಾಯಿ ರೆಡಿಯಾಗಿದೆ ನೀವು ನೋಡ್ಬೋದು. ತುಂಬ ಸೂಪರಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಕೂಡ ಟೇಸ್ಟ್ ಮಾಡ್ಬೋದು. ಮನೆಯಲ್ಲಿ ಈ ಥರದ ಅಡುಗೆಗಳನ್ನು ಮಾಡುವಾಗ ಪೇಷನ್ಸ್ ಇರಬೇಕು. ಹಾಗೆ ಪ್ರೀತಿಯಿಂದ ಮಾಡಿದರೆ ಎಲ್ಲವೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಅಡುಗೆ ಆಗಿರುತ್ತೆ. ಅದ್ಭುತವಾದ ಬಾಯಲ್ಲಿಟ್ಟರೆ ಕರಗುವಂಥ ರಾಗಿ ಹಾಲುಬಾಯಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಸುಲಭ ವಿಧಾನದಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೊಸ ರುಚಿಯ ಅದ್ಭುತವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.